ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ ಮಂಗಳೂರಿನಲ್ಲಿ ಸೇವೆಗಳನ್ನು ಪ್ರಾರಂಭಿಸುವ ಮೂಲಕ ಕರ್ನಾಟಕಕ್ಕೆ ಅಧಿಕೃತವಾಗಿ ತನ್ನ ಹೆಜ್ಜೆ ಗುರುತುಗಳನ್ನು ವಿಸ್ತರಿಸಿದೆ. ಸ್ಥಳೀಯ ಬ್ರ್ಯಾಂಡ್ ಹೆಸರಿನಲ್ಲಿ ಕೆಸಿಸಿಎಲ್ ಕುಡ್ಲ ನೂತನ ಶಾಖೆಯು ಮಂಗಳೂರಿನ ಬೆಂದೂರಿನಲ್ಲಿ ಉದ್ಘಾಟನೆಗೊಂಡಿತು. ಕೆಸಿಸಿಎಲ್ ಕುಡ್ಲ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸೇವೆಯು ಹೈಸ್ಪೀಡ್ ಫೈಬರ್ ಸಂಪರ್ಕದೊಂದಿಗೆ ನಗರದ ಡಿಜಿಟಲ್ ಸೇವೆ ಗ್ರಾಹಕರಿಗೆ ಲಭ್ಯವಾಗಲಿದೆ. ಅಧಿಕೃತ ಉದ್ಘಾಟನೆಯು ಅದ್ದೂರಿ ಕಾರ್ಯಕ್ರಮದಲ್ಲಿ ಕೇರಳ ವಿಷನ್ ಆಪರೇಟರ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷ ಪ್ರವೀಣ್ ಮೋಹನ್ ಅವರು ಕೆಸಿಸಿಎಲ್ ಕುಡ್ಲ ಡೇಟಾ ಸೆಂಟರ್ ಅನ್ನು ಅನಾವರಣಗೊಳಿಸಿದರು. ಕೆಸಿಸಿಎಲ್ ಅಧ್ಯಕ್ಷ ಕೆ ಗೋವಿಂದನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುರೇಶ್ ಕುಮಾರ್ ಪಿಪಿ ಸೇರಿದಂತೆ ಪ್ರಮುಖ ನಾಯಕತ್ವದ ವ್ಯಕ್ತಿಗಳು ಮಂಗಳೂರು ಮಾರುಕಟ್ಟೆಗೆ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಹೊಸ ಸುಂಕ ಯೋಜನೆಗಳನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೇಬಲ್ ನೆಟ್ ಪ್ರೈವೇಟ್ ಲಿಮಿಟೆಡ್ನ ಉಪಾಧ್ಯಕ್ಷರಾದ ಶಕೂರ್ ಕೋಳಿಕರ್ ಅವರು, ಕೇರಳ ವಿಷನ್ ತನ್ನ ಹೆಸರಿನ ರಾಜ್ಯದಲ್ಲಿ ಆಳವಾದ ಬೇರುಗಳನ್ನು ಹೊಂದಿದ್ರು. ಈ ವಿಸ್ತರಣೆಯನ್ನ ಕಾಸರಗೋಡು ಜಿಲ್ಲೆಯ ಅಧಿಕೃತ ವಿತರಕರಾದ ಕಾಲೆಕ್ಸ್ ಕೇಬಲ್ ನೆಟ್ ಪ್ರೈವೇಟ್ ಲಿಮಿಟೆಡ್ ಮುನ್ನಡೆಸುತ್ತಿದೆ. ಮಂಗಳೂರಿಗೆ ಸ್ಥಳಾಂತರಗೊಳ್ಳುವ ಮೂಲಕ ಕಂಪನಿಯು ನಗರದ അഭിವೃദ്ധി ಹೊಂದುತ್ತಿರುವ ಐಟಿ, ನವೋದ್ಯಮ ಮತ್ತು ಶೈಕ್ಷಣಿಕ ಪರಿಸರ ವ್ಯವಸ್ಥೆಗಳನ್ನು ಬೆಂಬಲಿಸಲು ಪ್ರಯತ್ನಿಸುತ್ತಿದೆ ಎಂದರು. താരതമ്യേന വളരെ ചെറിയ സംസ്ഥാനമായ കേരളത്തിൽ ബിസിനസ് ചെയ്തുകൊണ്ട് രാജ്യത്തെ തന്നെ ഒരു ആറാമത്തെ ഈ കാറ്റഗറിയിലെ സ്ഥാനത്ത് നമുക്ക് എത്തിപ്പെടാനായി എന്നത് കേരളത്തിൽ നാം എന്തുമാത്രം ബിസിനസ് ചെയ്യുന്നു എന്നതിൻ്റെ ഒരു നേർസാക്ഷ്യം കൂടിയാണ്. തീർച്ചയായിട്ടും നമ്മളെ സംബന്ധിച്ചിടത്തോളം തൊട്ടടുത്ത കർണാടക നമുക്ക് കയ്യെത്തി പിടിക്കാൻ പറ്റുന്ന വളരെ അടുത്ത് തന്നെ ഉണ്ടായിട്ടും നമ്മളത് വേണ്ട വിധം ഉപയോഗിക്കാൻ കുറച്ചധികം താമസിച്ചു എന്നുള്ളത് സത്യമാണ്. അതിന് ഒരുപാട് കാരണങ്ങളുമുണ്ട്. കുറച്ച് സാങ്കേതികതയ്ക്കപ്പുറം നിയമപരമായിട്ടുള്ള ഒരുപാട് വിഷയങ്ങളുണ്ടായിരുന്നു. ನೂತನ ಕಚೇರಿಯನ್ನ ಕೇರಳ ವಿಷನ್ ಆಪರೇಟರ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಮೋಹನ್ ಅವರು ಉದ್ಘಾಟಿಸಿ ಮಾತನಾಡಿ, ಕೇರಳ ವಿಷನ್ ತನ್ನನ್ನು ತಾನು ಅತಿ ವೇಗದ ಇಂಟರ್ನೆಟ್ಗೆ ಪ್ರೀಮಿಯಂ ಬೆಲೆಯೊಂದಿಗೆ ಬರಬೇಕು, ಗ್ರಾಹಕರಿಗೆ ನೀಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೇರಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಮಂಗಳೂರಿಗೂ ಬಂದಿದ್ದು ಹೆಮ್ಮೆಯ ವಿಷಯ ಆಗಿದೆ ಎಂದು ಹೇಳಿದರು. Today is a day of great pride and joy for Kerala Vision and entire cable TV operators, especially in Cable TV Operators Association in Kerala, because few minutes ago we inaugurated our Kerala Vision digital broadband signal, Kerala Vision Kudla, inaugurated here. I think our speaker can hear early and inaugurate our new venture in Mangalore city. This is the second time Kerala Vision started our business in out of our state. At first, we started our business in West Bengal at Calcutta 3 months ago. It was a good experience, and also we are getting good results from Calcutta market here. Recently, we activated about 1,000 broadband connections in Calcutta city. And we are getting good results and we are getting good comments from Kerala Vision service and Kerala Vision signals. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.